ಸಭೆಯನ್ನ ಮಾಡಿದ್ದೀವಿ. ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರು, ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಅವರು, ಯುವ ಘಟಕ ಬಾಬು ಅವರು, ಎಲ್ಲ ಮುಖಂಡರು ಕೂಡ ಬಹಳ ಭಾಗವಹಿಸಿದ್ವಿ. ಬಹಳ ಉತ್ತಮವಾದಂತಹ ಚರ್ಚೆ ಆಗಿದೆ. ಹಲವಾರು ಸಲಹೆಗಳನ್ನು ಸುಮಾರು 90ಕ್ಕೂ ಹೆಚ್ಚು ಆಗಿರೋ ಅಕ್ರಮ ಅವ್ಯವಹಾರ, ಸ್ವಜನ ಪಕ್ಷಪಾತ ಎಲ್ಲ ಕೂಡ ಬಹಳ ಚರ್ಚೆ ಮಾಡಿದೆ. ಸೊ ಇಷ್ಟು ನಾವು ಯಾವುದು ನಿಲುವಳಿ ಸೂಚನೆ ಮುಖಾಂತರ ಚರ್ಚೆ ಮಾಡಬೇಕು, 69 ಪ್ರಕಾರ ಯಾವ ಚರ್ಚೆ ಮಾಡಬೇಕು, 0ವರೆಗೆ ಯಾವ ತರಬೇಕು, ಇವೆಲ್ಲನೂ ಕೂಡ ಚರ್ಚೆ ಆಗಿದೆ. ಈ ಸರ್ಕಾರ ಬಂದು 2 ವರ್ಷ 2 ತಿಂಗಳಲ್ಲಿ ಇಡೀ ರಾಜ್ಯದ ಎಲ್ಲಾ ರಸ್ತೆಗಳು ಹಾಳಾಗಿದೆ, ಗುಂಡಿ ಬಿದ್ದಿದೆ, ಮೇಂಟೆನೆನ್ಸ್ ಇಲ್ಲ, ಎಲ್ಲ ಆಸ್ಪತ್ರೆಗಳಲ್ಲೂ ಔಷಧಿಗಳಿಲ್ಲ, ಕೊರತೆ. ಈ ಸರ್ಕಾರ 60% ವಸೂಲಿಗೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಚೆಕ್ ಪೋಸ್ಟ್ ಕೂಡ ಹಾಕಿದ್ದಾರೆ. ನಮ್ಮನ್ನ 40% ಅಂದ್ರು, ಅದು ಲೋಕಾಯುಕ್ತದಲ್ಲಿ ಇಲ್ಲ ಅಂತ ಆಯ್ತು. ಇವರು 60% ಫಿಕ್ಸ್ ಮಾಡಿ ಇಡೀ ರಾಜ್ಯವನ್ನ ಲೂಟಿ ಹೊಡಿತಾ ಇದ್ದಾರೆ. ಅಭಿವೃದ್ಧಿ ಶೂನ್ಯ. ಒಟ್ಟಾರೆ ಈ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಬೇಕು, ಬರೀ ಘೋಷಣೆಗಳೊಂದಿಗೆ. ಬರೀ ಘೋಷಣೆ ಬಿಟ್ರೆ ಘೋಷಣೆ ಶೋಷಣೆ, ಘೋಷಣೆ ಶೋಷಣೆ ಎರಡು ಬಿಟ್ರೆ ಈ ಸರ್ಕಾರ ಬಂದಾಗ ಏನು ಒಳ್ಳೇದು ಆಗಿಲ್ಲ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ವಿಧಾನಸಭೆಯಲ್ಲಿ ನಾವಿಬ್ಬರು ಜಂಟಿಯಾಗಿ ಹೋರಾಟ ಮಾಡುವಂತ ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಪ್ರತಿದಿನನೂ ನಾವೆಲ್ಲ ಸೇರಿ ವಿಧಾನಸಭೆ ಒಳಗಡೆ ವಿಧಾನ ಪರಿಷತ್ತಲ್ಲಿ ಯಾವ್ಯಾವ್ದು ನಿಲುವಳಿ ಸೂಚನೆಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಈ ಸರ್ಕಾರ ಮಾಡ್ತಾ ಇರೋ ತಪ್ಪುಗಳನ್ನು ಜನಗಳ ಮುಂದೆ ಹೇಳುವಂತ ಕೆಲಸ, ಜನಕ್ಕೆ ಏನ್ ದ್ರೋಹ ಮಾಡ್ತಾ ಇದ್ದಾರೆ ಅದನ್ನ ಜನಗಳ ಮುಂದೆ ಹೇಳೋ ಕೆಲಸವನ್ನ ನಾವೆಲ್ಲ ಒಟ್ಟಿಗೆ ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.